ನಟ ದರ್ಶನ್ಗೆ ಇವತ್ತಾದ್ರೂ ಹಾಸಿಗೆ ಮತ್ತು ದಿಂಬು ಸಿಗುತ್ತಾ? ಏಕಾಂಗಿ ಜೈಲುವಾಸದಿಂದ ಕಂಗೆಟ್ಟಿರುವಂತಹ ನಟ ದರ್ಶನ್. ಚಳಿ ಜಾಸ್ತಿ ಇದೆ, ದಪ್ಪ ಕಂಬಳಿ ಬೇಕು. ಏಕಾಂಗಿ ಜೈಲುವಾಸದಿಂದ ಕಂಗೆಟ್ಟಿರುವಂತಹ ನಟ ದರ್ಶನ್. ಕೋರ್ಟ್ ಹೇಳಿದ್ರು ಹಾಸಿಗೆ ದಿಂಬು ಕೊಡ್ತಿಲ್ಲ ಅಂತ ಕಂಪ್ಲೇಂಟ್ ಹೋಗಿದೆ. ಜೈಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಉಲ್ಲಂಘನೆ ಆರೋಪ. 1 ತಿಂಗಳಿಂದ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇಡಲಾಗಿದೆ. ಕೋರ್ಟ್ ಆದೇಶ ಇದ್ರೂ ಯಾವ ಕನಿಷ್ಠ ಸೌಲಭ್ಯಗಳು ಕೂಡ ಕೊಡ್ತಿಲ್ಲ. ದರ್ಶನ್ ಇರುವ ಸೆಲ್ ಮುಂದೆ 24 ಗಂಟೆ ಕ್ಯಾಮೆರಾ ಅಳವಡಿಕೆ. ಜೈಲಿನಲ್ಲಿ ದರ್ಶನ್ಗೆ ಸ್ವಾತಂತ್ರ್ಯವೇ ಇಲ್ಲ ಎಂದು ಆರೋಪ. ವಿಚಾರಣೆಯನ್ನ ಮುಗಿಸಿ ಇಂದಿಗೆ ಆದೇಶ ಕಾಯ್ದಿರಿಸಿದ್ದ ಕೋರ್ಟು ಇವತ್ತು ನಿರ್ಧಾರ ಆಗುತ್ತೆ, ದಿಂಬು ಕೊಡಬೇಕಾ ಬೇಡವಾ ಅಂತ. ನಟ ದರ್ಶನ್ಗೆ ಇವತ್ತಾದರೂ ಸಿಗುತ್ತಾ ಹಾಸಿಗೆ ಮತ್ತು ದಿಂಬು ಎನ್ನುವ ಪ್ರಶ್ನೆ ಏಕಾಂಗಿ ಜೈಲುವಾಸದಿಂದ. ನನಗೆ ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ, ನಡೆಯೋ ಸ್ವಾತಂತ್ರ್ಯ ಇಲ್ಲ, ವಾಕ್ ಮಾಡೋ ಸ್ವಾತಂತ್ರ್ಯ ಇಲ್ಲ, ಜಾಗಿಂಗ್ ಮಾಡೋ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಕೊಟ್ರೆ ರೌಡಿಗಳ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕಾಯ್ತು. ಸ್ವಾತಂತ್ರ್ಯ ಕೊಟ್ರೆ ಕಾಫಿ ಮಗ್ ಹಿಡ್ಕೊಂಡು ಕೈಯಲ್ಲಿ ಒಂದು ಸಿಗರೆಟ್ ಹಿಡ್ಕೊಂಡು ರೌಡಿ ಶೀಟರ್ ಪಕ್ಕದಲ್ಲಿ ಕೂತ್ಕೋತಾರೆ. ಹಾಗಾಗಿ ಸ್ವಾತಂತ್ರ್ಯವನ್ನು ವಧೆ ಮಾಡಿದ್ರೆ ಹಂಗಂತ ಸ್ವಾತಂತ್ರ್ಯವನ್ನು ಹತ್ತಿಕ್ಕೋದಕ್ಕಾಗೋದಿಲ್ಲ ವಿಚಾರಣಾಧೀನ ಕೈದಿಗೆ. ವಿಚಾರಣಾಧೀನ ಕೈದಿ ದರ್ಶನ್, ಆತನಿಂದ ಪ್ರಮಾದಗಳು ಸಂಭವಿಸಿ ಆತು ಅಂತ ಹೇಳಿ ಆತನಿಗೆ ಕೊಡಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕಟ್ ಮಾಡೋ ಹಾಗಿಲ್ಲ ಜೈಲಾಧಿಕಾರಿಗಳು. ಆತನಿಗೆ ಸಿಗಬೇಕಾದ ಎಲ್ಲ ಸ್ವಾತಂತ್ರ್ಯಗಳು ಸಿಗಲೇಬೇಕು. ಸೊ ಬ್ಯಾರಕ್ ಮುಂದೆ ಒಂದಷ್ಟು ಮೀಟರ್ ಅಂತರದಲ್ಲಿ ವಾಕ್ ಮಾಡಬಹುದು, ಅದಕ್ಕೂ ಕೂಡ ಸ್ವಾತಂತ್ರ್ಯ ಕೊಡಲಾಗಿದೆ. ಆ ಬ್ಯಾರಕ್ನ ಅಥವಾ ಆತನ ಸೆಲ್ನ ಬಾಗಿಲು ಓಪನ್ ಮಾಡ್ತಾರೆ, ಸ್ವಲ್ಪ ವಾಕ್ ಮಾಡ್ಕೊಂಡು ಬನ್ನಿ, ಕೂತಲ್ಲೇ ಕೂರೋದು ಸರಿಯಲ್ಲ ಅಂತ ಹೇಳಿ. ಸೊ ವಾಕಿಂಗ್ನ ವ್ಯವಸ್ಥೆಗಳು ಮಾಡಲಾಗಿದೆ, ವಾಕ್ ಮಾಡಬಹುದು ದರ್ಶನಿಗೆ. ಸೊ ಈಗೇನು ಸಮಸ್ಯೆ ಅಂತ ಕೇಳಿದ್ರೆ, ದಿಂಬು ಬೇಕು, ಹಾಸಿಗೆ ಬೇಕು, ಬ್ಲಾಂಕೆಟ್ ಬೇಕು ಅಂತ ಕೇಳ್ಕೊಂಡಿದ್ರು. ನನಗೆ ಸಾಕಾಗ್ತಾ ಇಲ್ಲ ಈಗಿರೋ ಬ್ಲಾಂಕೆಟು, ಚಳಿ ಜಾಸ್ತಿ ಇದೆ ಅಂತ ಹೇಳಿ. ಆ ಬ್ಲಾಂಕೆಟ್ ವ್ಯವಸ್ಥೆಗಳನ್ನು ಮಾಡಲಾಗಿಲ್ಲ ಅನ್ನೋ ಆರೋಪ ದರ್ಶನ್ ಪರ ವಕೀಲರದ್ದು. ನ್ಯಾಯಾಲಯ ಸೂಚನೆ ಕೊಟ್ಟರೂ ಕೂಡ ಅದರಂತೆ ಕಾರ್ಯನಿರ್ವಹಿಸ್ತಾ ಇಲ್ಲ ಜೈಲಾಡಳಿತ. ಈ ಹಿಂದೆ ಆ ಥರ ಕಾರ್ಯನಿರ್ವಹಿಸಿ ಒಬ್ಬರು ಅಮಾನತಾದ್ರು, ಸಸ್ಪೆಂಡ್ ಆದ್ರು. ಹಂಗೆ ಇನ್ನೊಮ್ಮೆ ಆಗಬಾರ್ದು ಅಂತ ಹೇಳಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದರ್ಶನ್ ಸೆಲ್ ಮುಂದೆ ಕ್ಯಾಮರಾಗಳಿದ್ದಾವೆ. ಸೊ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಹೇಳಿ ಕೇಳಿ ಸೆಲೆಬ್ರಿಟಿ, ಆ ಸೆಲ್ಲಿಗೆ ಬೇರೆ ಬೇರೆ ಕೈದಿಗಳು ಬರಬಹುದು ಅಂತ ಹೇಳಿ ಹದ್ದಿನ ಕಣ್ಣನ್ನು ಇಟ್ಕೊಂಡು ಕಾಯ್ತವ್ರು ಪೊಲೀಸರು ಪಾಪ. ಜೈಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಉಲ್ಲಂಘನೆ ಆರೋಪ. 1 ತಿಂಗಳಿಂದ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇಡಲಾಗಿದೆ ದರ್ಶನ್ರನ್ನ. ಕೋರ್ಟ್ ಆದೇಶ ಇದ್ರೂ ಯಾವ ಕನಿಷ್ಠ ಸೌಲಭ್ಯವೂ ಕೊಡ್ತಿಲ್ಲ. ದರ್ಶನ್ ಇರುವ ಸೆಲ್ ಮುಂದೆ 24 ಗಂಟೆ ಕ್ಯಾಮೆರಾ ಅಳವಡಿಕೆ. ಜೈಲಿನಲ್ಲಿ ದರ್ಶನ್ಗೆ ಸ್ವಾತಂತ್ರ್ಯವೇ ಇಲ್ಲ ಎಂದು ಆರೋಪ. ವಿಚಾರಣೆ ಮುಗಿಸಿ ಇಂದಿಗೆ ಆದೇಶ ಕಾಯ್ದಿರಿಸಿದ್ದ ಕೋರ್ಟು ಇವತ್ತು ತೀರ್ಮಾನ ಆಗುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.